ಸ್ನೇಹಿತರೆ ನಮಸ್ಕಾರ. ಚಂದನವನವನ್ನ ತಲ್ಲಣಗೊಳಿಸಿದಂತಹ ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದ ತನಿಖೆ ಒಂದು ಕಡೆ ನಿರಂತರವಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟಿ ಪವಿತ್ರ ಗೌಡ ಅವರ ಜೀವನಕ್ಕೆ ಸಂಬಂಧಿಸಿದಂತೆ ಈಗ ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಗಡೆ ಬಿದ್ದಿದೆ. ಹೌದು, ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಇಹಲೋಕವನ್ನ ತ್ಯಜಿಸಿದ್ದಾರೆ. ಆದ್ರೆ ಈ ಒಂದು ಸುದ್ದಿ ನಿನ್ನೆಯೋ ಮೊನ್ನೆಯೋ ನಡೆದಿದ್ದಲ್ಲ. ಬರೋಬ್ಬರಿ 7-8 ತಿಂಗಳ ಹಿಂದೆ ನಡೆದಂತ ದುರಂತ ಅನ್ನುವಂತಹ ಶಾಕಿಂಗ್ ಸಂಗತಿ ಈಗ ಹೊರಗಡೆ ಬಿದ್ದಿದೆ. ಈ ಸತ್ಯ ಇಷ್ಟು ದಿನ ರಹಸ್ಯವಾಗಿ ಉಳಿದಿದ್ದು ಹೇಗೆ? ರೇಣುಕಸ್ವಾಮಿ ಕೇಸ್ಗೂ ಸಂಜಯ್ ಸಿಂಗ್ ಅವರ ಈ ಒಂದು ಘಟನೆಗೂ ಇರುವಂತ ಲಿಂಕ್ ಏನು? ಪವಿತ್ರ ಗೌಡ ಅವರ ಜೀವನದಲ್ಲಿ ಒಂದಾದ ಮೇಲೊಂದರಂತೆ ಎದುರಾಗ್ತಿರುವಂತ ಈ ತಿರುವುಗಳ ಹಿಂದಿನ ರೋಚಕ ಕಥೆಯನ್ನ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸಂಪೂರ್ಣವಾದಂಥ ವಿಡಿಯೋವನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೇನೆ ಕೊನೆವರೆಗೆ ವಿಡಿಯೋವನ್ನು ನೋಡಿದ ಬಳಿಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೋಡಿ, ಈ ಕಥೆಯ ನಿಜವಾದಂತ ತಿರುವು ಶುರುವಾಗಿದ್ದೆ ನಟ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವಿನ ಸೋಷಿಯಲ್ ಮೀಡಿಯಾ ವಾರ್ನಿಂದ. ಹೌದು, ಯಾವಾಗ ಪವಿತ್ರ ಗೌಡ ತಮ್ಮ ಹಳೆಯ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಶುರು ಮಾಡಿದ್ರು, ಆಗ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ಅವರ ಮೊದಲ ಮದುವೆಯ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ದೊಡ್ಡ ಬಾಂಬ್ ಅನ್ನೇ ಸಿಡಿಸಿದ್ರು. ಇವೆಲ್ಲವೂ ಕೂಡ ಆಗಿದ್ದು ಯಾವಾಗ ಅಂತ ಹೇಳಿ ಕೇಳಿದ್ರೆ, ಈ ಒಂದು ರೇಣುಕಸ್ವಾಮಿ ಹತ್ಯೆ ಪ್ರಕರಣ ಬೆಳಕಿಗೆ ಬರೋದಕ್ಕಿಂತ ಮುನ್ನ ಆಗಿದ್ದಂತಹ ವಿಚಾರಗಳು. ಯಾವಾಗ ಪವಿತ್ರ ಗೌಡ ಅವರು ತನ್ನ ಮತ್ತು ದರ್ಶನ್ ಅವರ ಸಂಬಂಧಕ್ಕೆ 10 ವರ್ಷ ಅಂತ ಹೇಳ್ಬಿಟ್ಟು ಕೆಲವೊಂದು ಫೋಟೋಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾರೆ. ಯಾವಾಗ ಈ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ಹರಿಬಿಡ್ತಾರೋ, ವಿಜಯಲಕ್ಷ್ಮಿ ಅವರ ಪಿತ್ತ ನೆತ್ತಿಗೆ ಇರ್ತದೆ. ಇಮಿಡಿಯೇಟ್ಲಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಪವಿತ್ರ ಗೌಡ ಅವರ ಮದುವೆ ಮತ್ತು ಮದುವೆ ಜೊತೆಗೆ ಆದಂತ ಕೆಲವೊಂದಷ್ಟು ಬೇರೆ ಬೇರೆ ಘಟನಾವಳಿಗಳ ಬಗ್ಗೆ, ಹಾಗೇನೆ ಮಗಳ ಬಗ್ಗೆ, ಯಾರ್ದು ಪವಿತ್ರ ಗೌಡ ಅವರ ಮಗಳ ಬಗ್ಗೆ ಎಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವಿಡಿಯೋ ಸಮೇತ ಹರಿಬಿಡ್ತಾರೆ. ಇದು ಭಾರಿ ದೊಡ್ಡ ಸಂಚಲನಕ್ಕೆ, ಭಾರಿ ದೊಡ್ಡ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಅಲ್ಲಿವರೆಗೂ ಕೂಡ ಪವಿತ್ರ ಗೌಡ ಅವರಿಗೆ ಮದುವೆ ಆಗಿದೆ, ಮಗಳಿದ್ದಾಳೆ ಅನ್ನುವಂಥ ವಿಚಾರ ಕೆಲವು ಜನರಿಗೆ ತಿಳಿದಿತ್ತು. ಆದರೆ ಸಂಜಯ್ ಸಿಂಗ್ ಅವರೊಂದಿಗೆ ಈ ಫೋಟೋಗಳು ವೈರಲ್ ಆಗ್ತಾ ಇದ್ದಂತೆ ಇಡೀ ಕರ್ನಾಟಕವೇ ಶಾಕ್ ಆಗಿತ್ತು. ಆದ್ರೆ ಅವತ್ತಿಗೇನೆ ಸಾಕಷ್ಟು ಜನ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ರು. ಯಾರಪ್ಪ ಈ ಸಂಜಯ್ ಸಿಂಗ್, ಅವರ ಹಿನ್ನೆಲೆ ಏನು, ಅವರಿಗೂ ಪವಿತ್ರ ಗೌಡಗೂ ಸಂಬಂಧ ಹೇಗೆ ಬೆಳೀತು? ಸಿಂಗ್ ಅಂತೇಳಿ ಹೇಳಿದ್ರೆ ಸಾಮಾನ್ಯವಾಗಿ ಉತ್ತರ ಭಾರತದವರು. ಇಲ್ಲಿ ಬೆಂಗಳೂರಿಗೆ ಬಂದು ಪವಿತ್ರ ಗೌಡ ಜೊತೆಗೆ ಪ್ರೀತಿಸಿ ಮದುವೆ ಆಗಿದ್ದು ಹೇಗೆ, ಯಾಕೆ, ಏನು, ಏನಾಯ್ತು ಎಲ್ಲವನ್ನು ಕೂಡ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಆ ಹಿನ್ನೆಲೆಯನ್ನು ಸ್ವಲ್ಪ ನೋಡೋದಾದ್ರೆ, ಮೂಲತಃ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯವರಾದಂಥ ಸಂಜಯ್ ಸಿಂಗ್ ವೃತ್ತಿಯಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಿದ್ರು. ಬೆಂಗಳೂರಿನಲ್ಲಿ ಕಂಪ್ಯೂಟರ್ ಇನ್ಸ್ಟಿಟ್ಯೂಷನ್ ಅನ್ನ ನಡೆಸ್ತಾ ಇದ್ದಂಥ ಸಂಜಯ್ ಸಿಂಗ್ ಪವಿತ್ರ ಗೌಡ ನಡುವೆ 2007-8 ಸಮಯದಲ್ಲಿ ಪ್ರೀತಿ ಚಿಗುರಿ ಇಬ್ರು ಕೂಡ ಮದುವೆ ಆಗಿದ್ರು. ಈ ದಂಪತಿಗೆ ಒಬ್ಬ ಮಗಳು ಕೂಡ ಇದ್ದಾರೆ. ಆದ್ರೆ ಕಾಲಕ್ರಮೇಣ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿ 2013ರಲ್ಲಿ ಅಧಿಕೃತವಾಗಿ ವಿಚ್ಛೇದನವನ್ನ ಪಡೆದುಕೊಳ್ತಾರೆ. ಈ ಡಿವೋರ್ಸ್ನ ನಂತರ ಪವಿತ್ರ ಗೌಡ ಸಂಜಯ್ ಸಿಂಗ್ ಅವರೊಂದಿಗಿನ ಎಲ್ಲ ಸಂಪರ್ಕವನ್ನು ಕೂಡ ಕಡಿದುಕೊಂಡಿದ್ರು. ಇನ್ನು ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅರೆಸ್ಟ್ ಆದಾಗ ಸಾಕಷ್ಟು ವಿಚಾರಗಳು ಹೊರಗಡೆ ಬಂದಿತ್ತು. ಜೊತೆಗೆ ಸಾಕಷ್ಟು ಕಡೆ ಇದೇ ಸಂಜಯ್ ಸಿಂಗ್ ಒಂದಷ್ಟು ತಮ್ಮ ಅನಿಸಿಕೆಯನ್ನ, ಅಭಿಪ್ರಾಯವನ್ನ ಸಂದರ್ಶನದ ರೂಪದಲ್ಲಿ ಕೊಟ್ಟಿದ್ರು. ಸಂಜಯ್ ಸಿಂಗ್ ಅವರು ವಿಶೇಷವಾಗಿ ಮಾತನಾಡಿ ತಮ್ಮ ಗತಕಾಲದ ನೆನಪುಗಳನ್ನ ಬಿಚ್ಚಿಟ್ಟಿದ್ರು. 2013ರ ಡಿವೋರ್ಸ್ ನಂತರ ಸಂಜಯ್ ಸಿಂಗ್ ಅವರ ಬದುಕು ಪೂರ್ತಿ ಬದಲಾಗಿ ಹೋಗಿತ್ತು. ಮನಸ್ಸಿನ ನೋವಿನಿಂದಾಗಿ ಅವರು ವಿಪರೀತ ಕುಡಿತದ ಚಟಕ್ಕೆ ದಾಸರಾಗಿದ್ರು. ಬೆಂಗಳೂರಿನಿಂದ ತಮ್ಮ ಹುಟ್ಟೂರಿಗೆ ಹಿಂತಿರುಗಿ ನಂತರ ಅವರು ಅನಾರೋಗ್ಯದಿಂದ ದಿನದಿಂದ ದಿನಕ್ಕೆ ಅವರ ಬದುಕು ಕೂಡ ಕ್ಷೀಣಿಸ್ತಾ ಹೋಗ್ತಾ ಇತ್ತು ಅನ್ನೋದು ಕೂಡ ಅವರಿಗೆ ಅವತ್ತೇ ಅರ್ಥ ಆಗಿತ್ತು. ಕಳೆದ ಕೆಲವು ವರ್ಷಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಸಂಜಯ್ ಸಿಂಗ್ ಅವರು ರಾಜಸ್ಥಾನದ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಸುಮಾರು 7-8 ತಿಂಗಳ ಹಿಂದೆಯೇ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ ಅನ್ನುವಂಥ ಸಂಗತಿ ಈಗ ಬಯಲಿಗೆ ಬಂದಿದೆ. ಇನ್ನು ಅವರು ಮೃತಪಟ್ಟಂತಹ ವಿಚಾರ ತಡವಾಗಿ ಈಗಷ್ಟೇ ಬೆಳಕಿಗೆ ಬಂದಿದೆ. ಒಂದು ಕಡೆ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರೆ, ಇನ್ನೊಂದು ಕಡೆ ಅವರ ಮಾಜಿ ಪತಿಯ ಈ ಒಂದು ಆಘಾತಕಾರಿ ಸುದ್ದಿ ಚಿತ್ರರಂಗದಲ್ಲಿ ಮತ್ತೊಮ್ಮೆ ಸಂಚಲನ ಮೂಡಿಸಿದೆ. ಪವಿತ್ರ ಗೌಡ ಬದುಕಿನಲ್ಲೂ ಕೂಡ ಈಗ ಭಾರಿ ದೊಡ್ಡ ಒಂದು ರೀತಿಯಾದಂತಹ ಗೊಂದಲ ಅಥವಾ ಭಾರಿ ದೊಡ್ಡ ನೋವನ್ನ ಈಗ ಉಣಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಇವರ ಪ್ರೀತಿ ಶುರುವಾಗಿದ್ದು, ಈ ಪ್ರೀತಿಯ ಹಿನ್ನೆಲೆ ಏನು ಎಲ್ಲವೂ ಕೂಡ ಭಾರಿ ರೋಚಕವಾಗಿರುವಂತಹ ಸಂಗತಿ. ಹಾಗಾದ್ರೆ ಸಂಜಯ್ ಸಿಂಗ್ ಮತ್ತು ಪವಿತ್ರ ಗೌಡ ನಡುವೆ ಪ್ರೀತಿ ಅರಳಿದ್ದು ಹೇಗೆ ಅನ್ನೋದು ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂತಹ ಕುತೂಹಲ. ಪವಿತ್ರ ಗೌಡ ಬೆಂಗಳೂರಿನವರು. ಅವರಿಗೆ ಸಂಜಯ್ ಸಿಂಗ್ ಕೆಲಸ ಮಾಡುವಲ್ಲಿ ಪರಿಚಯ ಆಗಿದ್ರು. ಒಳ್ಳೆಯ ಸ್ನೇಹಿತರು ಕೂಡ ಆಗಿದ್ರು. ಒಂದೇ ಏರಿಯಾದಲ್ಲೂ ಕೂಡ ಇದ್ರು. ಪವಿತ್ರ ಗೌಡ ಅವರ ಅಂಗಡಿಯೂ ಕೂಡ ಇತ್ತಂತೆ. ಆ ಅಂಗಡಿಗೆ ಸಂಜಯ್ ಸಿಂಗ್ ಬಂದು ಕೂಡ ಹೋಗ್ತಾ ಇದ್ರು. ನಿಧಾನವಾಗಿ ಇವರಿಬ್ರು ಕೂಡ ಆಪ್ತರಾಗ್ತಾರೆ. ಪರಸ್ಪರ ಪ್ರೀತಿ ಮಾಡೋದಕ್ಕೂ ಕೂಡ ಶುರು ಮಾಡ್ತಾರೆ.
ನಂತರ ಮನೆಯವರ ವಿರೋಧನೂ ಕೂಡ ಇರ್ತದೆ. ಆದರೂ ಕೂಡ ಮಾತುಕತೆ ನಡೆದು 2007ರಲ್ಲಿ ಮದುವೆ ಅರೇಂಜ್ ಮ್ಯಾರೇಜ್ ಆಗಿನೇ ಆಗುತ್ತೆ. ಮದುವೆ ಆದಂತ ಕೆಲವೇ ವರ್ಷದಲ್ಲಿ ಒಂದು ಮಗು ಕೂಡ ಹುಟ್ಟುತ್ತೆ. ಆರಂಭದಲ್ಲಿ ಎಲ್ಲದೂ ಕೂಡ ಚೆನ್ನಾಗಿರ್ತದೆ. ಅದಾದ ಬಳಿಕ ಇಬ್ರು ಕೂಡ ದುಡಿಯೋದಕ್ಕೆ ಶುರು ಮಾಡಿದಾಗ ಮಗು ಕೂಡ ಆಗುತ್ತೆ. ಮಗು ಆದಂತ ಸಂದರ್ಭದಲ್ಲಿ ಜೀವನ ಕೂಡ ಚೆನ್ನಾಗಿರುತ್ತದೆ. ಆದ್ರೆ ಇಬ್ರು ಕೂಡ ದುಡಿಯೋದಕ್ಕೆ ಶುರು ಮಾಡ್ತಾರೆ. ಆವಾಗ ಮಗುವನ್ನು ನೋಡ್ಕೊಳ್ಳುವಂತ ವಿಚಾರಕ್ಕೆ ಶುರುವಾದಂತ ಮನಸ್ತಾಪ ಒಂದು ರೀತಿಯಲ್ಲಿ ಮದುವೆ ಸಾಕು ಅನ್ನುವಂತ ಲೆವೆಲ್ಗೆ ಹೋಗಿ ಇಬ್ರು ಕೂಡ ವಿಚ್ಛೇದನ ಕಡೆಗೆ ಮನಸ್ಸನ್ನ ಮಾಡ್ತಾರೆ. ನಂತರ ಇಬ್ರು ಕೂಡ ಒಪ್ಪಿ ಒಮ್ಮನಸ್ಸಿನಿಂದನೇ ಈ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಷ್ಟೊತ್ತಿಗಾಗ್ಲೇ ಬಣ್ಣದ ಲೋಕದ ನಂಟು ಪವಿತ್ರಗೌಡಗೆ ನಿಧಾನವಾಗಿ ಶುರುವಾಗಿತ್ತು. ಈ ನಡುವೆ ಯಾವಾಗ ಬಣ್ಣದ ಲೋಕದ ನಂಟು ಶುರುವಾಯಿತೋ ದರ್ಶನ್ ಅನ್ನುವಂತಹ ವ್ಯಕ್ತಿಯ ಜೊತೆಗೆ ಸಂಪರ್ಕ ಬೆಳೀತು. ದರ್ಶನ್ ಕೂಡ ಪವಿತ್ರಗೌಡ ಹಿನ್ನೆಲೆಯನ್ನ ಯಾವುದನ್ನು ಕೂಡ ಗಮನಿಸದೆ ಈ ಪವಿತ್ರಗೌಡ ಜೊತೆಗೆ ಸ್ನೇಹವನ್ನ ಶುರು ಮಾಡ್ತಾರೆ. ಯಾವಾಗ ದರ್ಶನ್ ಮತ್ತು ಪವಿತ್ರಗೌಡ ಅವರ ಸ್ನೇಹ ಆರಂಭ ಆಗ್ತದೋ ಪವಿತ್ರಗೌಡಗೆ ಜಗತ್ತೇ ದರ್ಶನ್ ಆಗಿ ಬದಲಾಗ್ತಾರೆ. ದರ್ಶನ್ ಕೂಡ ಎಲ್ಲವನ್ನು ಕೂಡ ಪವಿತ್ರಗೌಡಗೋಸ್ಕರ ಮಾಡುವಂತಹ ಲೆವೆಲ್ಗೆ ಬದಲಾಗಿ ಬಿಡ್ತಾರೆ. ದರ್ಶನ್ಗೂ ಕೂಡ ಮದುವೆ ಆಗಿದೆ, ಮಗನಿದ್ದಾನೆ ಎನ್ನುವಂತಹ ವಿಚಾರ ಮರ್ತೆ ಬಿಡ್ತಾರೆ. ಪವಿತ್ರಗೌಡ ಜೊತೆಗೆ ತುಂಬಾ ಆತ್ಮೀಯರಾಗಿ ಬಿಡ್ತಾರೆ. ಎಲ್ಲೋ ಒಂದು ಕಡೆ ಆ ಸಂದರ್ಭದಲ್ಲಿ ಪವಿತ್ರಗೌಡ ಜೊತೆಗೆ ದರ್ಶನ್ ಸುತ್ತಾಡ್ತಿದ್ದಾರೆ, ಓಡಾಡ್ತಿದ್ದಾರೆ ಅನ್ನುವಂಥ ಸುದ್ದಿಗಳು ಸ್ಯಾಂಡಲ್ವುಡ್ ನಲ್ಲಿ ಸಣ್ಣ ಮಟ್ಟಿಗೆ ಕೇಳಿ ಬರ್ತಾ ಇತ್ತು. ಆದ್ರೆ ಯಾರು ಕೂಡ ನೇರವಾಗಿ ದೊಡ್ಡದಾಗಿ ಮಾತನಾಡುವಂತ ಧೈರ್ಯವನ್ನ ಅವತ್ತಿಗೆ ಮಾಡಿರಲಿಲ್ಲ. ಬಟ್ ಯಾವಾಗ ರೇಣುಕಸ್ವಾಮಿಯ ಪ್ರಕರಣ ಬೆಳಕಿಗೆ ಬಂತೋ ಆಗ ಎಲ್ಲವೂ ಕೂಡ ಕುಲ್ಲಂಕುಲ್ಲ. ಪವಿತ್ರಗೌಡ ಅವರು ಕೂಡ ಈ ಪ್ರಕರಣದಲ್ಲಿದ್ದಾರೆ. ಪ್ರಕರಣದಲ್ಲಿ A2 ಆರೋಪಿನ ಪವಿತ್ರಗೌಡ ಅನ್ನುವಂಥ ಸಂಗತಿ ಯಾವಾಗ ಬಹಿರಂಗ ಆಯಿತೋ ಇವರ ಎಲ್ಲ ಹಳೆಯ ಒಂದೊಂದೇ ಡೈರಿಗಳು ತೆರೀತಾ ಹೋಯ್ತು. ಆ ಡೈರಿಯಲ್ಲಿರುವಂಥ ಪ್ರತಿ ಪುಟದಲ್ಲೂ ಕೂಡ ರೋಚಕ ಇತಿಹಾಸಗಳು ಇದ್ದಾವೆ, ರೋಚಕ ಸಂಗತಿಗಳಿದ್ದಾವೆ. ಈ ಸಂಬಂಧದ ಎಳೆಯನ್ನು ಕೂಡ ಬಿಚ್ಚಿಡಲಾಗಿದೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಹೋಯಿತು. ಇವೆಲ್ಲವನ್ನು ಕೂಡ ನೋಡಿದಂತಹ ಮಾಜಿ ಪತಿ ಯಾರ್ದು ಪವಿತ್ರಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅಕ್ಷರಶಃ ಕುಸಿದು ಬಿದ್ದಿದ್ರು. ಅವತ್ತಿನಿಂದ ಆಲ್ರೆಡಿ ಯಾವಾಗ ಪವಿತ್ರಗೌಡ ಸಂಜಯ್ ಸಿಂಗ್ ಜೀವನದಿಂದ ದೂರ ಆಗಿದ್ರು ಅದಾಗ್ಲೇ ಬದುಕೆ ಬೇಡ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿದ್ರು. ಜೊತೆಗೆ ಕುಡಿತದ ದಾಸನಾಗಿದ್ರು. ಬಟ್ ಯಾವಾಗ ಈ ರೇಣುಕಸ್ವಾಮಿಯ ವಿಚಾರ, ದರ್ಶನ್ ಅವರ ವಿಚಾರ ಎಲ್ಲದೂ ಕೂಡ ಬೆಳಕಿಗೆ ಬಂತಲ್ವ, ಅಕ್ಷರಶಃ ಆಘಾತಕ್ಕೆ ಒಳಗಾಗಿದ್ರು ಸಂಜಯ್ ಸಿಂಗ್. ಅದಕ್ಕೋಸ್ಕರ ಬೆಂಗಳೂರಿಗೆ ಬಂದು ಒಂದಷ್ಟು ಮಾಧ್ಯಮಗಳಿಗೆ ಸಂದರ್ಶನ ಕೊಟ್ಟು ವಾಪಸ್ ಹೋದಂತಹ ಸಂಜಯ್ ಸಿಂಗ್ ಮತ್ತೆ ವಾಪಸ್ ಮರಳಿ ಬೆಂಗಳೂರಿಗೆ ಬರುವಂತ ಅವಕಾಶವನ್ನೇ ವಿಧಿ ಕೊಡಲಿಲ್ಲ. ಪರಿಣಾಮ ಆಸ್ಪತ್ರೆಯಲ್ಲೇ ನರಳಿ ಇದೇ ಪವಿತ್ರಗೌಡ ನೆನಪಿನಲ್ಲೇ ಲೋಕವನ್ನ ತ್ಯಜಿಸಿದ್ದಾರೆ. ಕುಡಿತದ ದಾಸನಾಗಿದ್ದಂತಹ ಈ ಸಂಜಯ್ ಸಿಂಗ್ ಈಗ ಇನ್ನಿಲ್ಲ ಅನ್ನುವಂಥ ಸಂಗತಿ ಬಹಳ ಲೇಟ್ ಆಗಿ ಬೆಳಕಿಗೆ ಬಂದಿದೆ. ಏನೇ ಆದರೂ ಕೂಡ ಸ್ನೇಹಿತರೆ, ಒಂದಂತೂ ಸತ್ಯ, ಪವಿತ್ರಗೌಡ ಈ ಪ್ರಕರಣದಲ್ಲಿ ಅಕ್ಷರಶಃ ನಲಗಿ ಹೋಗಿದ್ದಾರೆ. ಯಾವುದು ಈ ರೇಣುಕಸ್ವಾಮಿ ಪ್ರಕರಣದಲ್ಲಿ ಜೈಲಿನಲ್ಲಿ ಕೊಳೆಯುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಗಂಡ ಸತ್ತಿದಾನೋ ಅಥವಾ ಏನಾಗಿದೆ ಅನ್ನುವಂಥ ಸಂಗತಿ ಪವಿತ್ರಗೌಡಕ್ಕೆ ಗೊತ್ತಾಗಿದೆಯೋ ಗೊತ್ತಿಲ್ವೋ ಅದು ಕೂಡ ಗೊತ್ತಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಬದುಕು ನೋಡಿ ಹೇಗೆ ಬದಲಾಗುತ್ತೆ, ನಮ್ಮ ಬದುಕು ಯಾವ ರೀತಿ ಟ್ವಿಸ್ಟ್ ಟರ್ನ್ಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಪವಿತ್ರಗೌಡಗೆ ಇವತ್ತಿಗೆ ಏನಿಲ್ಲ ಹೇಳಿ, ಎಲ್ಲದೂ ಕೂಡ ಇದೆ, ಆದರೆ ನೆಮ್ಮದಿ ಮಾತ್ರ ಇಲ್ಲ. ಅಲ್ಲಿ ಸಂಜಯ್ ಸಿಂಗು ಹಾಗೆ ಪವಿತ್ರಗೋಸ್ಕರ ಎಲ್ಲವನ್ನು ಕೂಡ ತ್ಯಾಗ ಮಾಡಿದ್ರು. ಬಟ್ ಕೊನೆಗೆ ಆಕೆ ಮಾಡಿದಂಥ ಮೋಸಕ್ಕೆ ಸಂಜಯ್ ಸಿಂಗ್ ಲೋಕವನ್ನು ತ್ಯಜಿಸುವಂಥ ಪರಿಸ್ಥಿತಿ ಬಂದಿದೆ ಮಾತ್ರ ಘೋರ ದುರಂತ. ವಾಟೆವರ್, ಪವಿತ್ರಗೌಡಗಳನ್ನ ನಂಬಿ ಪ್ರೀತಿಸಿ ಮದುವೆ ಆದಂಥ ಸಂಜಯ್ ಸಿಂಗ್ ಇವತ್ತು ಬದುಕಿಲ್ಲ ಅನ್ನುವಂಥ ಸಂಗತಿ ತಿಳಿದ ಮೇಲೆ ಸಹಜವಾಗಿ ಎಂಥವ್ರಿಗಾದ್ರೂ ಕೂಡ ಮರುಕ ಹುಟ್ಟುವಂಥದ್ದೇ. ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಮಾತುಗಳೇನು, ನಿಮ್ಮ ಕಮೆಂಟ್ಸ್ ಏನು, ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.